ನೋಡಿ, ಒಂದ್ ಕಡೆ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮನೆ ಸಾವನ್ನಪ್ತಾರೆ. ಅದಕ್ಕೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಆಕ್ರೋಶ ಅಂದ್ರೆ ಪ್ರತಿಭಟನೆಗಳು ನಡೀತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಶೋಕಾಚರಣೆ ನಡೀತಾ ಇದೆ. ಇಡೀ ಗ್ರಾಮವನ್ನ ಬಂದ್ ಮಾಡಿ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮ, ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ ಗ್ರಾಮಸ್ಥರು. ಇದನ್ನ ಮಿನಿ ಇರಾನ್ ಅಂತಾನೆ ಕರೆಯುತ್ತಾ ಇದ್ರು. ಮಿನಿ ಇರಾನ್ ಅಂತಾನೆ ಖ್ಯಾತಿಯಾಗಿರುವಂತಹ ಅಲಿಪುರ ಗ್ರಾಮ ಇದು. ಇರಾನ್ನಲ್ಲಿ ಸಿಲುಕಿದವರು ವಾಪಸ್ಸಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಜೊತೆಯಲ್ಲಿ ಈ ರೀತಿ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ಅಲಿಪುರ ಗ್ರಾಮದಿಂದ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಯತುಲ್ಲಾ ಖಮೇನಿ ಅವರ ಹತ್ಯೆ ಆಗಿರ್ತಕ್ಕಂಥದ್ದನ್ನು ಖಂಡಿಸಿ ಮಂಚನಹಳ್ಳಿ ತಾಲೂಕಿನ ಅಲಿಪುರದಲ್ಲೂ ಕೂಡ ಒಂದು ಮೆರವಣಿಗೆಗೆ ಸಿದ್ಧ ಆಗಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಸೊ ಇರಾನ್ಗೂ ಮತ್ತು ಇಲ್ಲಿ ಅಲಿಪುರಕ್ಕೂ ಒಂದು ನಂಟಿರ್ತಕ್ಕಂಥದ್ದು. ಸೊ ಅಂದರೆ ಪ್ರಮುಖವಾಗಿ ಏನಂತಂದರೆ 1985ರ ಸಮಯ ಇಲ್ಲಿ ಅಂದರೆ ಐಕ್ಯ ಆಸ್ಪತ್ರೆ ಅನ್ನುವಂಥದ್ದು ಇರುವಂಥದ್ದು. ಸೊ ಈ ಐಕ್ಯ ಆಸ್ಪತ್ರೆಗೆ ಅವರು ಬಂದಿದ್ದರು. ಸೊ ಖಮೇನಿ ಅವರು ಬಂದಿದ್ದರು ಅನ್ನುವಂಥದ್ದು ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಇಲ್ಲಿ ಅವತ್ತು ಉದ್ಘಾಟನೆ ಆಗಿರ್ತಕ್ಕಂತಹ ಸನ್ನಿವೇಶದ ಒಂದು ಬೋರ್ಡ್ ಕೂಡ ಇರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ಅವರ ಹೆಸರು ಇರ್ತಕ್ಕಂಥದ್ದು. ಸೊ ಅಯತುಲ್ಲಾ ಸೈಯದ್ ಅಲಿ ಖಮೈನಿ ಅವರು ಇರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಅಲಿಪುರದಲ್ಲಿ ಶಿಯಾ ಮುಸ್ಲಿಂ ಸಮುದಾಯದ ಸಾಕಷ್ಟು ಜನರು ಇರ್ತಕ್ಕಂಥದ್ರ ಬೆನ್ನಲ್ಲೇ ಇಲ್ಲಿ ಅವರಿಗೆ ನಂಟಿತ್ತು. ಸೊ ಹಾಗಾಗಿ ಈ ಗ್ರಾಮದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನರಿದ್ದಾರೆ ಸೊ ಅನ್ನುವಂಥ ಮಾಹಿತಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಈ ಆಸ್ಪತ್ರೆಯನ್ನು ಅವರು ಭೇಟಿ ಕೊಟ್ಟಿದ್ದರು. ಸೊ ಅವರ ಕೊಡುಗೆ ಕೂಡ ಇದೆ ಅನ್ನುವಂಥದ್ದನ್ನು ಇಲ್ಲಿ ಸಾಬೀತುಪಡಿಸೋಕೆ ಇರುವಂತಹ ಒಂದು ನಾಮಫಲಕ ಇದು. ಸೊ ಹಾಗಾಗಿ ಏನಂತಂದರೆ ಈ ಐಕ್ಯ ಆಸ್ಪತ್ರೆಗೆ ಅವರು ಖಮೈನಿ ಅವರು ಭೇಟಿ ಕೊಟ್ಟಿದ್ದರು. ಸೊ ಹೀಗಾಗಿ ಇರಾನ್ಗೂ ಹಾಗೆ ಈ ಒಂದು ಅಲಿಪುರಕ್ಕೂ ನಂಟಿತ್ತು ಅನ್ನುವಂಥದ್ದು ಇಲ್ಲಿ ಸಾಬೀತಾಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಘಟನೆಗಳನ್ನು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಅಂದರೆ ಶಿಯಾ ಮುಸ್ಲಿಂ ಸಮುದಾಯದ ಧರ್ಮಗುರು ಕೂಡ ಖಮೈನಿ ಅವರು ಆಗಿದ್ದರು. ಸೊ ಹಾಗಾಗಿ ಇವತ್ತು ಅವರ ಹತ್ಯೆಯನ್ನು ಖಂಡಿಸಿ ಇಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಹದೇವ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಅಲಿಪುರ.